Hello, good evening, friends. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಬನ್ನಿ ಫ್ರೆಂಡ್ಸ್, ಇವ್ರಿಗೆ ಸೂರ್ಯ ರೇಖೆ ಬಗ್ಗೆ ಬಹಳ ಉತ್ತಮವಾದಂತ ಸೂರ್ಯ ರೇಖೆ ಇದೆ ಇವ್ರಿಗೆ. ಸೊ ಹಾಗಾಗಿ ಸೂರ್ಯ ರೇಖೆ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಸೂರ್ಯ ರೇಖೆ ಇದ್ರೆ ಏನೇನು ಫಲಗಳು ಸಿಗ್ತವೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳೋಣ. ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ. ಯಾಕಂದ್ರೆ ನಾನು ಮಾಡುವಂತ ಎಲ್ಲ ವಿಡಿಯೋದ ಅಪ್ಡೇಟ್ ನಿಮಗೆ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡೋದು ತಿಳಿಸ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಸೊ ಸ್ಪೆಷಲಿ ನೋಡಿ, ಈ ಒಂದು ಸೂರ್ಯ ರೇಖೆ ಇಲ್ಲಿಂದ ಸ್ಟ್ರೈಟ್ ಆಗಿ ಇಲ್ಲಿವರೆಗೂ ತುಂಬಾ ಸೊಗಸಾಗಿ ಹೋಗ್ತಾ ಇರೋದನ್ನ ಕಾಣಿಸುತ್ತೆ. ನೋಡಿ ಇಲ್ಲಿ ಯಾವುದೇ ಒಂದು, ಇಲ್ಲಿ ನೋಡಿ ಈ ಭಾಗದಲ್ಲಿ ಸ್ವಲ್ಪ ತೆಳ್ಳಗಿದೆ, ಇಲ್ಲಿ ಹೋಗ್ತಾ ಹೋಗ್ತಾ ದಪ್ಪನಾದಂತ ಒಂದು ಸ್ವಲ್ಪ ದಪ್ಪನಾಗಿರೋದನ್ನ ಕಾಣಿಸುತ್ತೆ. ಸೊ ಇಲ್ಲಿ ಈ ಒಂದು ರೇಖೆ ಇರೋದೇ ಒಂದು ಭಾಗ್ಯ, ಒಂದು ಅತ್ಯಂತ ಸೌಭಾಗ್ಯ ಅಂತ ಹೇಳ್ಬೋದು. ಅದು ಸ್ವಲ್ಪ ದಪ್ಪಗಿದೆಯೋ ಸಣ್ಣಗಿದೆಯೋ ಅನ್ನೋದು ಮುಖ್ಯ ಅಲ್ಲ. ಈ ಭಾಗದಲ್ಲಿ ಒಂದು ಸ್ಥಿರವಾದಂತ ನೇರವಾದಂತ ರೇಖೆ ಯಾರಿಗಿರುತ್ತೆ ಅವರು ಬಹಳಷ್ಟು ಅದ್ಭುತವಾದಂತ ಯಶಸ್ಸನ್ನು ಅವರ ಲೈಫಲ್ಲಿ ಗಳಿಸ್ತಾರೆ. ಕನಿಷ್ಠ ಅವ್ರಿಗೆ ತನ್ನ ಊರಿನ ಅಥವಾ ತನ್ನ ಗ್ರಾಮದ ಅಥವಾ ತನ್ನ ಒಂದು ತಾಲೂಕಿನ ಜನಗಳಿಗಾದ್ರೂ ಚಿರಪರಿಚಿತರಾಗಿ ಹಾಗೆ ಆಗ್ತಾರೆ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದು. ಇವರು ಯಾವ್ದಾದ್ರೂ ಉತ್ತಮವಾದ ಕಲೆಯಲ್ಲಿ ಗುರುತಿಸ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಹಾಗಾದ್ರೆ ಇದು ಪೂರ್ತಿ ಫಲ ಸಿಗುತ್ತಾ ಅಂತ ಕೇಳಿದಾಗ ಕೆಲವು ಸಂದರ್ಭದಲ್ಲಿ ಎಸ್, ಕೆಲವು ಸಂದರ್ಭದಲ್ಲಿ ನೋ. ಯಾವ ಸಂದರ್ಭದಲ್ಲಿ ನೋ ಅಂದ್ರೆ, ಇಲ್ಲಿ ನೋಡಿ ಇಲ್ಲಿಂದ ಒಂದು ರೇಖೆ ಬಂದು ಇಲ್ಲಿ ಕಟ್ ಮಾಡ್ತಾ ಇರೋದನ್ನ ಕಾಣಿಸುತ್ತೆ. ಸೊ ಈ ಒಂದು ರೇಖೆ ಕಟ್ ಮಾಡಿದ್ರೆ ಒಂದು, ಮತ್ತೆ ಈ ಒಂದು ಕೈಯಲ್ಲಿ ವಿಶೇಷವಾದಂತ ಸಿಂಬಲ್ ನೋಡಿ, ಇಲ್ಲಿ ಒಂದು ಈ ರೀತಿ ಒಂದು ರೇಖೆ ಬಂದು ಈ ರೀತಿ ಕಟ್ ಮಾಡಿರೋದನ್ನ ಕಾಣಿಸುತ್ತೆ. ಈ ರೀತಿ ಕಟ್ ಮಾಡಿದಾಗ ಈ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ನೋಡಿ, ಇಲ್ಲಿಂದ ಇದು 35 ವರ್ಷ, ಇಲ್ಲಿಂದ 55 ವರ್ಷ, ಇದು 55, 60, 70, 80 ವರ್ಷ ಅಂತ ಇಟ್ಕೊಂಡ್ರೆ ಸರಿ ಸುಮಾರು 55ರಿಂದ 65ರ ಆಸುಪಾಸಲ್ಲಿ ಸ್ವಲ್ಪ ಇವರ ಒಂದು ತೇಜೋವಧೆ ಮಾಡುವಂತ ಪ್ರಸಂಗ ನಡೆಯುತ್ತೆ ಅಂತ ಹೇಳ್ಬೋದು. ಸೊ ಇವರ ಒಂದು ಯಶಸ್ಸನ್ನ ಅಥವಾ ಇವರ ಒಂದು ಇದನ್ನ ನೋಡಿ ಸಹಿಸಲಾಗದಂತ ಜನ ಇವರಿಗೆ ಸ್ವಲ್ಪ ಅಪಖ್ಯಾತಿ ತರುವಂತ ಕೆಲಸವನ್ನ ಸಹ ಮಾಡ್ಬೋದು ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ನೋಡಿ ಇನ್ನೊಂದು ಅತ್ಯಂತ ಉತ್ತಮವಾದಂತ ಚಿಹ್ನೆ ಯಾವ್ದಪ್ಪ ಅಂದ್ರೆ, ಇಲ್ಲಿ ನೋಡಿ ಇದು ಹಾರ್ಟ್ ಲೈನ್ ಅಂದ್ರೆ ಹೃದಯ ರೇಖೆ ಅಂತ. ಈ ಒಂದು ಹೃದಯ ರೇಖೆ ಈ ಒಂದು ಭಾಗದಿಂದ ನಮ್ಗೆ ಇಲ್ಲಿ ಒಂದು ಟ್ರಯಾಂಗಲ್ ಅನ್ನ ಕ್ರಿಯೇಟ್ ಮಾಡೋದನ್ನ ಕಾಣಿಸುತ್ತೆ. ಸೊ ಹಂಗಾಗಿ ಇದು ಟ್ರಯಾಂಗಲ್ ತುಂಬಾ ಒಳ್ಳೇದ ಸರ್ ಅಂತಂದ್ರೆ, ಆಫ್ ಕೋರ್ಸ್ ಇಟ್ ಇಸ್ ರಿಯಲಿ ಗುಡ್ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಹೀಗೆ ಹೀಗೆ ಮತ್ತು ಹೀಗೆ ಒಂದು ಟ್ರಯಾಂಗಲ್ ಕ್ರಿಯೇಟ್ ಮಾಡಿದೆ. ಮತ್ತೆ ಇಲ್ಲಿ ಒಂದು ಟ್ರಯಾಂಗಲ್ ಕ್ರಿಯೇಟ್ ಆಗಿದೆಯಲ್ಲ ಸರ್ ಈ ತರ ಅಂತ ಕೇಳ್ಬೋದು ನೀವು. ಆದ್ರೆ ಟ್ರಯಾಂಗಲ್ ಕ್ರಿಯೇಟ್ ಆದ್ರೆ ನೋಡಿ ಈ ರೀತಿ ಒಂದು ಇದು ಬರಬಾರ್ದು. ಈ ರೀತಿ ಬಂದಾಗ ನೋಡಿ ಇಲ್ಲಿ ಟ್ರಯಾಂಗಲ್ ಆದ್ರೂ ಎರಡು ಒಂದು ಬರಬಾರ್ದು, ಈ ತರ ಎರಡು ಕೋನಗಳು ಬರಬಾರ್ದು. ಅದ್ರ ಜೊತೆಯಲ್ಲಿ ಇಲ್ಲಿ ನೋಡಿ ಇಲ್ಲಿ ಒಂದು ಟ್ರಯಾಂಗಲ್ ಇದ್ದಾಗ ನೋಡಿ ಈ ರೀತಿ ಒಂದು ಇರುತ್ತೆ. ಅದೇ ರೀತಿ ನೋಡಿ ಇಲ್ಲಿ ಯಾವುದೇ ಒಂದು ಕೋನಗಳು ಕ್ರಿಯೇಟ್ ಆಗಿಲ್ಲ ಅಂತ ಹೇಳ್ಬೋದು. ಮತ್ತೆ ನೋಡಿ ಇಲ್ಲಿಂದ ಒಂದು ರೇಖೆ ಹೀಗೆ ಹೋಗ್ತಾ ಇರೋದನ್ನ ಕಾಣಿಸುತ್ತೆ. ಇದು ಒಂದು ಟ್ರಯಾಂಗಲ್ ಅಂತ ಕಾಣಿಸುತ್ತೆ. ಟ್ರಯಾಂಗಲ್ ಇರೋದ್ರಿಂದ ಜೀವನದಲ್ಲಿ ಅತಿ ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ಇವರ ಜೀವನದ ಅಭಿವೃದ್ಧಿ ಆಗುತ್ತೆ ಮತ್ತು ಅಸ್ಟ್ರಾಲಜಿನಲ್ಲಿ ಅತ್ಯಂತ ಹೆಚ್ಚಿನ ಆಸಕ್ತಿಯನ್ನ ಇವರು ಹೊಂದಿರ್ತಾರೆ ಅಂತ ಹೇಳ್ಬೋದು. ಇನ್ನ ನೋಡಿ ಈ ಒಂದು ಗುರು ಪರ್ವದಲ್ಲಿ ಈ ರೀತಿ ರೇಖೆಗಳು ಯಾರಿಗೆ ಹೆಚ್ಚು ಹೆಚ್ಚಾಗಿ ಶನಿ ಪರ್ವತದ ಕಡೆ ಮುಖ ಮಾಡಿರುವಂತ ರೇಖೆಗಳು ಇರ್ತವೆ, ಅವ್ರಿಗೆ ಹೆಚ್ಚು ಹೆಚ್ಚು ದುಡಿಮೆ ಆಗಿ ಹೆಚ್ಚು ಹೆಚ್ಚು ಹಣವನ್ನ ಗಳಿಸ್ತಾರೆ ಅಂತ ನೀವು ತಿಳ್ಕೊಬಹುದು. ಮತ್ತೆ ಇಲ್ಲಿ ನೋಡಿ ಹೆಡ್ಲೈನ್ ನೋಡಿ, ಗುರು ಪರ್ವತದಿಂದ ಶುರುವಾಗಿ ನೇರವಾಗಿ ಈ ರೀತಿ ಬಂದಿರೋದನ್ನ ಕಾಣಿಸುತ್ತೆ. ಇವರ ಒಂದು ಮೆಂಟಲ್ ಬಿಲಿಟಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆದ್ರೂ ಇವರು ತುಂಬಾ ಭಾವನಾತ್ಮಕ ಜೀವಿ ಸಹ ಆಗಿರ್ತಾರೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ನೋಡಿ ಜೀವನ ರೇಖೆ ಸುಸ್ಪಷ್ಟವಾಗಿ ಯಾವುದೇ ಒಂದು ಅಡೆತಡೆಗಳಿಲ್ಲದೆ ಇರೋದ್ರಿಂದ ಇವರ ಜೀವನ ಅತ್ಯಂತ ಉತ್ತಮ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ವಿಚಾರ ಕಂಡಿದ್ದೇನಪ್ಪಾ ಅಂದ್ರೆ, ನೋಡಿ ಇಲ್ಲಿ ಬೆರಳುಗಳು ಅಸ್ತವ್ಯಸ್ತವಾಗಿ ಅಡ್ಡ ಬುಡಿಯಾಗಿ ಒಂದು ಇದಿರುತ್ತೆ. ಈ ರೀತಿ ಇದ್ದಾಗ ಏನಾಗುತ್ತೆ ಅಂದ್ರೆ ವ್ಯಕ್ತಿ
ಒಂದು ಎಷ್ಟೇ ಕೂಡಿಟ್ರು, ಎಷ್ಟೇ ಒಂದು ಆರ್ಗನೈಸ್ಡ್ ಲೈಫನ್ನ ಮಾಡಬೇಕು, ಎಷ್ಟೇ ಒಂದು ಮುಂದಾಲೋಚನೆ ಮಾಡಿದ್ರು ಸಹ ಇವರ ಲೈಫಲ್ಲಿ ಸಣ್ಣ ಪುಟ್ಟ ಕಷ್ಟಗಳೆಲ್ಲ ತುಂಬಾ ಅಂದ್ರೆ ತುಂಬಾ ಕಷ್ಟಗಳು ಬಂದು ಒದ್ದಾಡುವಂತ ಪ್ರಸಂಗ ಬರುತ್ತೆ. ಇವ್ರು ಎಷ್ಟೇ ಜಾಗರೂಕತೆಯಾಗಿದ್ರು ಇವರು ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ. ಒಂದು ಶಿಸ್ತನ್ನ ಕೆಡಿಸುವಂತ ಬಹಳ ಪ್ರಸಂಗಗಳು ನಡೆಯುತ್ತೆ. ಹಾಗಾಗಿ ಎಂಥದ್ದೇ ಒಂದು ಸಮಸ್ಯೆ ಬಂದಾಗೂ ಎದೆಗುಂದದೆ ಇವರು ಹೋರಾಡಬೇಕು, ಜೀವನದಲ್ಲಿ ಯಶಸ್ಸನ್ನ ಗಳಿಸ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಬಹಳಷ್ಟು ವಿಚಾರವನ್ನ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ನೋಡಿ ಹೆಬ್ಬೆರಳು ಸಹ ನೋಡಿ ಹೀಗೆ ತುಂಬಾ ಸ್ಟ್ರೈಟಿಶ್ ಆಗಿರೋದನ್ನ ಕಾಣಿಸುತ್ತೆ. ಈ ತರ ಸ್ಟ್ರೈಟಿಶ್ ಆಗಿ ಈ ತರ ಬೆರಳುಗಳು ಅಡ್ಡಾದಿಡ್ಡಿಯಾಗಿ ಇದ್ದಾಗ ಹಣ ಪೋಲ್ ಮಾಡ್ತಾರೆ, ಅಂದ್ರೆ ಹೆಚ್ಚು ಹೆಚ್ಚಾಗಿ ಹಣವನ್ನ ಖರ್ಚು ಮಾಡುವಂತದ್ದು, ಅನಾವಶ್ಯಕವಾಗಿ ಖರ್ಚು ಮಾಡೋದನ್ನ ತಿಳಿಸುತ್ತೆ. ಮತ್ತೆ ಈ ಹೆಬ್ಬೆರಳು ಸ್ಟ್ರೈಟಿಶ್ ಆಗಿ ಈ ತರ ಇದ್ದಾಗ ವ್ಯಕ್ತಿ ಒಂದು ಬೆಂಡ್ ಆಗೋದಿಲ್ಲ, ಯಾರು ತನಗೆ ತಾನು ಏನ್ ಅಂದ್ಕೊಂಡಿರ್ತಾರೋ ಅದೇ ಸರಿ ಅಂತ ಭಾವಿಸಿ ಆ ತರ ಮುನ್ನಡೀತಾರೆ. ಎಷ್ಟೋ ಸಾರಿ ತಾನು ತಪ್ಪು ಮಾಡಿದ್ರು ಸಹ ಬೇರೆಯವರು ಇದು ತಪ್ಪು ಅಂತ ಹೇಳಿದ್ರು ಅದು ತಿದ್ದುಕೊಳ್ಳುವಂತ ಮನೋಭಾವ ಇವ್ರಿಗೆ ಇರೋದಿಲ್ಲ ಅಂತ ಹೇಳ್ಬೋದು. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.